ನಮಸ್ಕಾರ ಸ್ನೇಹಿತರೆ, ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ. 2026ರ ತುಲಾರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ತುಲಾರಾಶಿಯವರಿಗೆ 2026 ವಿನೋದದಿಂದ ತುಂಬಿರುತ್ತದೆ ಮತ್ತು ಅವರು ಕೆಲವು ಅದ್ಭುತ ಕ್ಷಣಗಳನ್ನು ಈ ವರ್ಷ ಅನುಭವಿಸುತ್ತಾರೆ. ಕೆಲಸದ ಹೊರತಾಗಿ ನೀವು ದೇಶೀಯ ಜೀವನದಲ್ಲಿ ಮುನ್ನಡೆಯನ್ನು ಸಾಧಿಸುತ್ತೀರಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಹೃದಯಗಳ ಮೇಲೆ ಆಳವಾದ ಪ್ರಭಾವವನ್ನು ಈ ವರ್ಷ ನೀವು ಬೀರುತ್ತೀರಿ. ಈ ವರ್ಷ ನಿಮ್ಮ ರಾಶಿಯ ಅಧಿಪತಿ ಶುಕ್ರನ ಸ್ಥಾನವು ಆರಂಭದಿಂದಲೇ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ಶುಕ್ರನು ದುಷ್ಟಗ್ರಹಗಳೊಂದಿಗೆ ಸಂಬಂಧವನ್ನು ಹೊಂದಿದಾಗ ಅಥವಾ ದುರ್ಬಲ ಮನೆಗಳ ಮೇಲೆ ಚಲಿಸಿದಾಗ ಅದು ಕೆಲವು ತೊಂದರೆಗಳನ್ನು ನಿಮಗೆ ತರಬಹುದು. ಒಟ್ಟಾರೆಯಾಗಿ ನೀವು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ಯೋಗಕಾರಕ ಗ್ರಹವಾದ ಶನಿಯು 6ನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ. ಇದು ಸ್ಪರ್ಧಾತ್ಮಕ ಶಕ್ತಿಯನ್ನು ಹೊರತರುತ್ತದೆ ಮತ್ತು ಜೀವನದ ಹೊಸ ಹಂತದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಗುರು ಅದೃಷ್ಟದ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ. ನಿಮ್ಮ ಹಣೆ ಬರಹ ಚೇಂಜ್ ಆಗುತ್ತದೆ. ರಾಹು 5ನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ. ಇದು ಆಲೋಚನೆಗಳು ಮತ್ತು ಸೃಜನಶೀಲತೆ ಸೇರಿದಂತೆ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮಂಗಳವು ಅದರ ಸಾಮಾನ್ಯ ಚಲನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಲಾಭದ 11ನೇ ಮನೆಯಲ್ಲಿ ಕುಳಿತಿರುವ ಕೇತು ಆಸೆಗಳ ಮೇಲೆ ತೃಪ್ತಿಯನ್ನು ತರುತ್ತಾನೆ. ಸೂರ್ಯ ಮತ್ತು ಬುಧ ನಿಮ್ಮ ಲಾಭ ಮತ್ತು ವೆಚ್ಚಗಳ ಮೇಲೆ ಪರಿಣಾಮವನ್ನು ಬೀರುತ್ತಾನೆ. ಹಾಗಾಗಿ ಈ ವರ್ಷ ನಿಮಗೆ ತುಂಬ ಒಳ್ಳೆಯದಿದೆ. ಈ ವರ್ಷ ನೀವು ಯಾವುದರಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಎಲ್ಲಿ ತ್ಯಾಗಗಳನ್ನು ಮಾಡಬೇಕಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ವರ್ಷದ ಗ್ರಹಗಳ ಸ್ಥಾನಗಳನ್ನು ನೋಡುವುದಾದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ. ಗ್ರಹಗಳು ಕೆಲವು ಕ್ಷೇತ್ರಗಳ ಮೇಲೆ ಸವಾಲನ್ನು ಒಡ್ಡುತ್ತವೆ, ಆದರೆ ಇದರಲ್ಲಿ ಅನುಕೂಲಕರ ಅವಕಾಶಗಳು ನಿಮಗೆ ಉದ್ಭವಿಸಬಹುದು. ಆದ್ದರಿಂದ ಈ ವರ್ಷ ತಾಳ್ಮೆ ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತೆ. ದುಡುಕಿನ ನಿರ್ಧಾರ ಒಳ್ಳೆಯದಲ್ಲ. ನಿಮ್ಮ ಯೋಗಕಾರಕ ಗ್ರಹವಾದ ಶನಿ ನಿಮ್ಮ 6ನೇ ಮನೆಯಾದ ಮೀನ ರಾಶಿಗೆ ಸಾಗುತ್ತಾನೆ. 6ನೇ ಮನೆಯು ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮ, ನಿಮ್ಮ ದೈನಂದಿನ ದಿನಚರಿ ಮತ್ತು ಸ್ಪರ್ಧೆಯ ವಿಷಯಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಶನಿ ಇವೆಲ್ಲದರ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸುವುದು ಉತ್ತಮವಾಗಿರುತ್ತೆ ಮತ್ತು ಸಮತೋಲಿತ ದೈನಂದಿನ ದಿನಚರಿಗಳನ್ನು ಕಾಪಾಡಿಕೊಳ್ಳುವುದು ಒಳಿತು. ಈ ವರ್ಷ ನೀವು ಶನಿಯ ಸ್ಥಾನವು ಕಾನೂನು ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದೆ. ಹಾಗಾಗಿ ಈ ವಿಷಯಗಳಲ್ಲಿ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವುದು ಸೂಕ್ತವಾಗಿರುತ್ತೆ. ವರ್ಷದ ಮೊದಲಾರ್ಧದಲ್ಲಿ ನಿಮ್ಮ 5ನೇ ಮನೆಯ ಮೇಲೆ ತೀವ್ರವಾಗಿ ಪರಿಣಾಮವನ್ನು ಬೀರುತ್ತದೆ. ವರ್ಷದ ಅಂತ್ಯದ ವೇಳೆಗೆ ರಾಹು ಮಕರ ರಾಶಿಗೆ ಸಾಗುತ್ತಾನೆ. ಇದು ನಿಮ್ಮ 4ನೇ ಮನೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಇದು ನಿಮಗೆ ಸೌಕರ್ಯವನ್ನು ತರುತ್ತದೆ. ಮೊದಲಾರ್ಧದಲ್ಲಿ 5ನೇ ಮನೆಯಲ್ಲಿ ರಾಹುವಿನ ಸ್ಥಾನವು ಸೃಜನಶೀಲತೆ, ಶಿಕ್ಷಣ, ಬುದ್ಧಿಮತ್ತೆ, ಪ್ರೇಮ ಸಂಬಂಧಗಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಂತಹ ಕ್ಷೇತ್ರಗಳಲ್ಲಿ ನಿಮಗೆ ಪ್ರಭಾವವನ್ನು ಬೀರುತ್ತದೆ. ಈ ಸಮಯದಲ್ಲಿ ನೀವು ಕೆಲವೊಂದಿಷ್ಟು ಏರಿಳಿತಗಳನ್ನು ನೀವು ಅನುಭವಿಸಬಹುದು. ವಿಶೇಷವಾಗಿ ಅಧ್ಯಯನ, ಪ್ರಯಾಣ ಅಥವಾ ನೀವು ಕೈಗೊಳ್ಳುವ ಯಾವುದೇ ಉದ್ಯಮಗಳಲ್ಲಿ ಪ್ರಭಾವವನ್ನು ಬೀರಬಹುದು. ನವೆಂಬರ್ ನಂತರ ರಾಹು ಮಕರ ರಾಶಿಗೆ ಸ್ಥಳಾಂತರಗೊಂಡಾಗ ನಿಮ್ಮ 4ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ನಿಮ್ಮ ಮನೆ, ಕುಟುಂಬ ಜೀವನದಲ್ಲಿ ಒತ್ತಡವನ್ನು ಉಂಟು ಮಾಡುತ್ತಾನೆ. ಆಗ ನೀವು ತಾಳ್ಮೆ ಮತ್ತು ಭಾವನಾತ್ಮಕ ಸಮತೋಲನದಿಂದ ಇರುವುದು ಒಳಿತು. ಕೆಲವೊಂದಿಷ್ಟು ನೀವು ಸವಾಲುಗಳನ್ನು ಅನುಭವಿಸಬಹುದು. ಹಾಗಾಗಿ ತಾಳ್ಮೆ ಇರುವುದು ಅತಿ ಮುಖ್ಯವಾಗಿರುತ್ತೆ. ಇನ್ನು ಈ ವರ್ಷ ಗುರುವಿನ ಪ್ರಭಾವವು ಮಿಥುನ ರಾಶಿಯಲ್ಲಿ ಇದ್ದು ಪ್ರಯಾಣ, ಶಿಕ್ಷಣ ಮತ್ತು ಅದೃಷ್ಟವನ್ನು ನಿಯಂತ್ರಿಸುವ 9ನೇ ಮನೆಯ ಮೇಲೆ ಪರಿಣಾಮವನ್ನು ಬೀರುತ್ತಾನೆ. ಈ ವಿಷಯಗಳಿಗೆ ಇದು ಸಕಾರಾತ್ಮಕವಾಗಿರುವ ಹಂತವಾಗಿದೆ. 2026ರ ದ್ವಿತೀಯಾರ್ಧದಲ್ಲಿ ಗುರುವಿನ ಸಂಚಾರವು ನಿಮ್ಮ ವೃತ್ತಿಯ ಜೀವನದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಗಳನ್ನು ತರುತ್ತವೆ. ನಿಮ್ಮ ಕೆಲಸದ ಕೌಶಲ್ಯ ಮತ್ತು ದಕ್ಷತೆಯನ್ನು ಸುಧಾರಿಸಲು ಕೆಲವೊಂದಿಷ್ಟು ಸಾಧ್ಯತೆಗಳು ಈ ವರ್ಷ ಇವೆ. ಇದು ಗೆಳೆಯರು ಮತ್ತು ಮೇಲಧಿಕಾರಿಗಳಿಂದ ನಿಮ್ಮನ್ನು ನೀವು ಗುರುತುಪಡಿಸಿಕೊಳ್ಳುವಂತಹ ವರ್ಷವಾಗಿದೆ ಮತ್ತು ಮೆಚ್ಚುಗೆಗೆ ನೀವು ಕಾರಣವಾಗುತ್ತೀರಿ. ವೃತ್ತಿ ಬದಲಾವಣೆಗಳು, ವರ್ಧಿತ ಸಾಮಾಜಿಕ ಖ್ಯಾತಿಯನ್ನು ನೀವು ಗಳಿಸಬಹುದು. ನಿಮ್ಮ ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ಹುಡುಕಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನೀವು ಹೊಸ ಉತ್ಪನ್ನ ಅಥವಾ ಸೇವೆಯನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಇದು ಅದಕ್ಕೆ ಯಶಸ್ವಿಯ ಸಮಯವಾಗಿದೆ. ಹೆಚ್ಚುವರಿಯಾಗಿ ನೀವು ವ್ಯಾಪಾರ ಪಾಲುದಾರರು ಅಥವಾ ಹೂಡಿಕೆದಾರರಿಂದ ಬೆಂಬಲವನ್ನು ಈ ವರ್ಷ ನೀವು ಪಡೆಯಬಹುದು. ಈ ವರ್ಷ ನಿಮ್ಮ ಉದ್ಯಮವನ್ನು ಬೆಳೆಸಲು ಮತ್ತು ಆರ್ಥಿಕ ಲಾಭಗಳನ್ನು ಪಡೆಯಲು ಸಹಾಯವನ್ನು ಮಾಡುತ್ತದೆ.
ಗುರುವಿನ ಸಂಚಾರವು ನಿಮ್ಮ ಆದಾಯ ಮೂಲಗಳ ಮೇಲೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುವಂತಹ ವರ್ಷವಾಗಿದೆ. ಈ ವರ್ಷ ತುಲಾರಾಶಿಯವರಿಗೆ ಆರ್ಥಿಕ ಲಾಭ ಮತ್ತು ಬಹುಕಾಲದ ಕನಸುಗಳನ್ನು ನನಸಾಗಿಸುವ ಅವಕಾಶಗಳನ್ನು ತರಬಹುದು. ಆರ್ಥಿಕ ದೃಷ್ಟಿಕೋನದಿಂದ ಈ ವರ್ಷ ಸಾಕಷ್ಟು ಪ್ರತಿಫಲವಾಗಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ನಿರೀಕ್ಷೆ ಇದೆ ಮತ್ತು ನೀವು ಬಹಳ ದಿನಗಳಿಂದ ಬಯಸುತ್ತಿದ್ದ ವಸ್ತುಗಳನ್ನು ಖರೀದಿಸಲು ನಿಮಗೆ ಸಾಧ್ಯವಾಗುತ್ತದೆ. ಮಂಗಳ ಗ್ರಹದ ಅನುಕೂಲಕರ ಪ್ರಭಾವವು ಆಸ್ತಿ ಹೂಡಿಕೆಯನ್ನು ಮಾಡಲು ಅಥವಾ ವಾಹನಗಳನ್ನು ಖರೀದಿಸಲು ನಿಮಗೆ ಈ ವರ್ಷ ಅನುಕೂಲಕರವಾಗಿದೆ. ಇನ್ನು ತುಲಾರಾಶಿಯವರ ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ ಈ ವರ್ಷ ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ನಿಮ್ಮ ಕೆಲಸದಲ್ಲಿ ವಿಸ್ತರಣೆಗೆ ಅವಕಾಶಗಳು ಸಿಗುತ್ತವೆ ಮತ್ತು ಹೊಸ ಜನರು ಮುಂದೆ ಬರುತ್ತಾರೆ. ಕೆಲಸ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಕೆಲಸ ಮತ್ತು ವ್ಯವಹಾರದ ದೃಷ್ಟಿಕೋನದಿಂದ ಇದು ಉತ್ತಮ ಸಮಯವಾಗಿರುತ್ತೆ. ಈ ವರ್ಷ ಗುರು ಮತ್ತು ಶನಿಯ ಪ್ರಭಾವವು ಮುಂದುವರೆದಂತೆ ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ವಿಶೇಷವಾಗಿ ಕೆಲಸದ ಸ್ಥಳಗಳಲ್ಲಿ ವೃತ್ತಿಪರ ಜೀವನದಲ್ಲಿ ಈ ವರ್ಷ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಕಾಣುತ್ತೀರಿ. ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ಸಹ ಈ ವರ್ಷ ನೀವು ಪಡೆಯುತ್ತೀರಿ. ಗ್ರಹಗಳ ಸ್ಥಾನ ಮತ್ತು ವಿಶೇಷವಾಗಿ ಗುರು ಮತ್ತು ಶನಿಯ ಪ್ರಭಾವವು ನಿಮ್ಮ ವೃತ್ತಿ ಜೀವನದಲ್ಲಿ ಅಪಾರವಾದ ಯಶಸ್ಸನ್ನು ನೀವು ಕಾಣುತ್ತೀರಿ. ಒಟ್ಟಾರೆಯಾಗಿ ಇದು ಅದ್ಭುತ ಸಮಯವೆಂದು ಸಾಬೀತನ್ನು ಪಡಿಸಬಹುದು. ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಬೆಳವಣಿಗೆಯನ್ನು ಕಾಣುತ್ತೀರಿ. ಗುರು ಮತ್ತು ಶನಿಯು ಶುಭ ಪರಿಣಾಮವನ್ನು ನಿಮಗೆ ತರುತ್ತಾರೆ. ನಿಮ್ಮ ವ್ಯವಹಾರ ಮತ್ತು ಕೆಲಸದ ಕ್ಷೇತ್ರದಲ್ಲಿ ವಿಶೇಷವಾದ ಅಭಿವೃದ್ಧಿಯನ್ನು ಕಾಣುತ್ತೀರಿ. ಉನ್ನತ ಅಧಿಕಾರಿ ಮತ್ತು ಹಿರಿಯ ಜನರಿಂದ ಉತ್ತಮ ಹೊಗಳಿಕೆಯನ್ನು ಈ ವರ್ಷ ನೀವು ಕಾಣುತ್ತೀರಿ. ಸ್ನೇಹಿತರೆ, ಇದಾಗಿತ್ತು ತುಲಾರಾಶಿಯವರ 2026ರ ರಾಶಿ ಭವಿಷ್ಯ. ಮುಂದಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ 2026ರ ರಾಶಿ ಭವಿಷ್ಯವನ್ನು ತಿಳಿಯೋಣ. ಧನ್ಯವಾದಗಳು.